ನಿಮ್ಮಂಥವ್ರ ಸಂಬಂಧ ಬೆಳೆಸಿ ಮದುವೆ ಮುಂಜಿ ಅಂತ ಮಾಡ್ಕೊಂಡು ಕೂತ್ರೆ ಕೋಟಿಗೆ ಬಾಳೋ ಇವರು ಲಕ್ಷಕ್ಕೆ ಬಂದ್ಬಿಡ್ತಾರಷ್ಟೇ. ಪಕ್ಕ ಪಂಗನಾಮನೆ. ಅಲ್ಲ, ಇದೆಲ್ಲ ಆಗೋ ಮಾತಾ? ಹೇಗಾಗೋಕ್ ಸಾಧ್ಯ ಹೇಳಿ? ಸಡನ್ ಆಗಿ ಇದೆಲ್ಲ ಆಗಿದೆ ಅಂದ್ರೆ ಒಂದೇ ರೀಸನ್ ಇರೋಕ್ ಸಾಧ್ಯ. ಏನ್ ರೀಸನ್ನು? ಇನ್ನೇನ್ ಮತ್ತೆ, ಬಿಕಿ ಮತ್ತೆ ಇವಳು ತುಂಬಾ ಕ್ಲೋಸ್ ಆಗಿ ಓಡಾಡ್ತಿದ್ರಲ್ಲ, ಪ್ರೆಗ್ನೆಂಟ್ ಆಗಿರ್ಬೇಕು. Excuse me. ಆಗ್ಲಿಂದ ಸ್ಟೇಟಸ್ ಘನತೆ ಅಂತ ಬೀಗ್ತಾ ಇದ್ದೀರಲ್ಲ, ನೀವು ಆಡೋ ಮಾತುಗಳಿಗೆ ನಿಮ್ಮ ತಲೆಯಲ್ಲಿರೋ ಯೋಚನೆಗಳಿಗೆ ಸ್ವಲ್ಪನಾದ್ರೂ ಹೋಲಿಕೆ ಅನ್ನೋದಿದೆಯಾ? ವೇದಾಂತ್, ಅಮ್ಮ ಪ್ಲೀಸ್ ಒಂದು ನಿಮಿಷ. ನನಗೆ ಪ್ರೀತಿ ಪ್ರೇಮ ಅಂತಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಪ್ರೀತಿಸುವಾಗ ಅವ್ರು ಮಾಡೋ ತ್ಯಾಗದಿಂದ ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಳ್ಬಲ್ಲ. ವಿಕ್ರಾಂತ್ ಆರ್ತಿನ ಪ್ರೀತಿಸಿದಾಗ ಮೊದಲು ನನಗೂ ಅನ್ಸಿತ್ತು, ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ. ಅದು ಇವರಿಗೆ ಸ್ಟೇಟಸ್ ಕಡಿಮೆ ಅಂತಲ್ಲ, ನನಗೆ ಹುಡುಗಿರಂದ್ರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಆದರೆ ಹುಡುಗಿ ತುಂಬ ಒಳ್ಳೆಯವಳು. ಎಷ್ಟೇ ಕಷ್ಟ ಬಂದರೂ ಮನೆಯಿಂದ ಓಡೋಗಿ ಮದುವೆ ಆಗೋದಕ್ಕೆ ಒಪ್ಕೊಳ್ಳಿಲ್ಲ. ಎಲ್ಲರ ಮನಸ್ಸು ನೋಯಿಸಿ ದ್ರೋಹ ಬಗ್ದು ಮದುವೆ ಆಗೋದ್ರಿಂದ 2 ಸಂಸಾರಗಳು ಚೆನ್ನಾಗಿರೋದಿಲ್ಲ ಅನ್ನೋದು ಇವಳಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ನಾನು ನಿಮಗೆಲ್ಲ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಆ ಹುಡುಗಿ ಬಾಯಲ್ಲಿ ಮಾತು ಬರೋದಕ್ಕೆ ಅಥವಾ ಈ ರೀತಿಯ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಅವ್ರ ಮನೆಯವ್ರು ಕೊಟ್ಟಿರೋ ಸಂಸ್ಕಾರ. ಸಂಸ್ಕಾರ ಅನ್ನೋದು ಎಷ್ಟೇ ದುಡ್ಡು ಕೊಟ್ಟರು ಸಿಗೋದಿಲ್ಲ, ಅಥವಾ ಕಾಸ್ಟ್ಲಿ ಸೀರೆ ಉಟ್ಕೊಂಡ್ರೆ ಬರೋದಿಲ್ಲ. ದೊಡ್ಡ ಕಾರಿದಾಕ್ಷಣ ಅಭ್ಯಾಸನೂ ಆಗೋದಿಲ್ಲ. ಒಬ್ಬ ವ್ಯಕ್ತಿನ ಅವ್ನು ಹಾಕಿರೋ ಬಟ್ಟೆಯಿಂದಾಗ್ಲಿ, ಅವನ ಮನೆ ಎಷ್ಟು ಫ್ಲೋರ್ಗಳಿದೆ ಅಂತಾಗ್ಲಿ, ಅಥವಾ ಅವನ ಹತ್ರ ಎಷ್ಟು ದುಡ್ಡಿದೆ ಅಂತಾಗ್ಲಿ ಅಳಿಯೋದಕ್ಕಾಗಲ್ಲ. ವ್ಯಕ್ತಿ ಯಾವತ್ತೂ ತನ್ನ ವ್ಯಕ್ತಿತ್ವತನದಿಂದ ಗುರುತಿಸ್ಕೋಬೇಕು. ಒಂದು ಮಂತ್ರದ ಗೌರವನ ಶ್ರೀಮಂತಿಕೆಯಿಂದ ಯಾವತ್ತೂ ಅಳಿಯೋದಕ್ಕೆ ಹೋಗ್ಬೇಡಿ. ಮನೆ ಎಷ್ಟೇ ದೊಡ್ಡದಾಗಿದ್ದು ಮನಸ್ಸು ಚಿಕ್ಕದಾಗಿದ್ರೆ ಆ ಮನೆಗೂ ಸ್ಮಶಾನಕ್ಕೂ ಯಾವುದೇ ರೀತಿಯಾದ ವ್ಯತ್ಯಾಸ ಇರೋದಿಲ್ಲ. ಒಂದು ಮನೆಯ ಗೌರವ ಅಥವಾ ಶ್ರೀಮಂತಿಕೆ ಅವ್ರು ಒಟ್ಟಾಗಿ ಹೇಗೆ ಬಾಳ್ತಾರೆ, ಹೊಂದ್ಕೊಂಡು ಹೇಗೆ ನಡ್ಕೊಳ್ತಾರೆ, ಮನೆಗೆ ಬಂದಿರೋ ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗೆ ನೋಡಕ್ ಹೋದ್ರೆ ಇವರೆಲ್ಲರಿಗಿಂತ ಶ್ರೀಮಂತರು, ತಿಳ್ಕೊಳ್ಳಿ. ಅಲ್ಲ ವೇದಾಂತ್, ಉಳಿದಿರೋ ಹೆಣ್ಮಕ್ಳ ಜವಾಬ್ದಾರಿ ನಮ್ಮ ಮೇಲೆ ಬರುತ್ತೆ, ನಾವು ಲಕ್ಷಕ್ಕೆ ಬಂದ್ಬಿಡ್ತೀವಿ ಅಂತ ಹೇಳಿದ್ರಿ ಅಲ್ಲ. ಬೈ ದ ವೇ, ನಿಮ್ಮ ಮಗ ಮದುವೆ ಆದ್ಮೇಲೆ ಹೆಂಡತಿ ಜೊತೆ US ಅಲ್ಲೇ ಸೆಟ್ಲ್ ಆಗಿದ್ದಾನೆ ಅಂತ ಕೇಳ್ಪಟ್ಟೆ. ಅಂಥೊಬ್ಬ ಮಗ ಇರೋದಕ್ಕಿಂತ ಕಷ್ಟಕ್ಕೆ ಹೆಗಲ್ ಕೊಡೋ ಇಂಥ 4 ಜನ ಹೆಣ್ಮಕ್ಳಿದ್ರೆ ಎಷ್ಟೋ ಬೆಟರ್. ನೀವು ಬಂದ ಕೆಲಸ ಆಯ್ತು ಅಂತ ಅನ್ಕೋತೀನಿ. ಭೂಮಿಯ ಮೇಲಿನ ದೇವರು ಅಮ್ಮನೇ, ಓಹೋ, ಹುಡುಗಿ ಹುಡುಗಂಗಿಂತ ದೊಡ್ಡವಳು? ಹೌದು ಶಾಸ್ತ್ರಿಗಳೇ, ಹುಡುಗಿ ದೊಡ್ಡವಳು. ಯಾಕೆ ಶಾಸ್ತ್ರಿಗಳೇ ಸುಮ್ಮನಾಗ್ಬಿಟ್ರಿ?
ಏನಾದರೂ ತೊಂದರೆನಾ? ಹೌದು, ಖಂಡಿತ ತೊಂದರೆನೇ. ಏನಾಯ್ತು ಶಾಸ್ತ್ರಿಗಳೇ? ಏನು ತೊಂದರೆ? ನಾನು ಯಾವತ್ತೂ ಇಂಥ ಸಂಬಂಧದಲ್ಲಿ ಭಾಗಿಯಾಗಿಲ್ಲ. ನಾನು ನಿಶ್ಚಿತಾರ್ಥ ದಿನ ಗೊತ್ತು ಮಾಡಲ್ಲ. ಅಯ್ಯೋ, ಯಾಕೆ ಶಾಸ್ತ್ರಿಗಳೇ ಹೀಗೆ ಹೇಳ್ಬಿಟ್ರಿ? ಅದರಲ್ಲಿ ಏನು ತೊಂದರೆ? ಹುಡುಗಿಗಿಂತ ಹುಡುಗ ಚಿಕ್ಕವನಾಗಿರೋ ಎಷ್ಟೋ ಸಂಸಾರಗಳಿಲ್ವಾ? ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ ಶಾಸ್ತ್ರಿಗಳೇ? ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಪಂಚಾಂಗ ನೋಡೋದು, ಜಾತಕ ನೋಡೋದು ಒಂದು ಶಾಸ್ತ್ರ. ನಾವಿದನ್ನು ನಮ್ಮ ಗುರುಗಳಿಂದ ಕಲ್ತಿದ್ದು. ಕಲಿಸೋವಾಗ, ಉಪದೇಶ ಕೊಡೋವಾಗ ಇಂಥ ಸಂಬಂಧಗಳು ಮಾಡಿಸ್ಬಾರ್ದು ಅಂತ ನಮ್ಮ ಗುರುಗಳು ನಮ್ಗೆ ಹೇಳಿದ್ದಾರೆ. ಶಂಸಿ, ನಾನು ದಿನ ನೋಡೋಕ್ಕಾಗಲ್ಲ. ಗ್ರಜ, ಏನಾಯ್ತು? ಏನಾದರೂ ಪ್ರಾಬ್ಲಮ್ ವೇದಾಂತ್? ಇವ್ರು ಯಾರೋ ಲೋಕಲ್ ಹುಡುಗರು ಒಳಗಡೆ ಬಂದು ಹುಡುಗಿರ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾರೆ. ಆಲ್ರೆಡಿ ವಾರ್ನಿಂಗ್ ಮಾಡಿ ಕಳಿಸಿದೆ, ಆದರೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಅಮೂಲ್ಯ, ನಿನಗೇನಾಗಿಲ್ಲ ತಾನೆ? ಯಾಕ್ರಪ್ಪ, ಹಬ್ಬದ ದಿನ ಬಂದು ಕಾಟ ಕೊಡೋಕ್ಕೆ ನಾಚಿಕೆ ಆಗಲ್ವಾ? ಸುಮ್ಮನೆ ಹೊರಟೋಗಿ. ಹೋಗಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಾವಿರೋದೇ ಹೀಗೆ, ನಾವಿಲ್ಲಿ ಬಂದಿರೋದೇ ಅದಕ್ಕೆ. ನಿನ್ನ ಕೈಲಿ ಏನೋ ಮಾಡೋಕ್ಕಾಗುತ್ತೆ? ಕೆಲವೊಂದನ್ನ ನಿಮ್ಗೆ ಹೇಳಿ ಮಾಡೋ ಅಗತ್ಯ ಇಲ್ಲ. ನಮ್ಮ ಮನೆ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಅವ್ರನ್ನವರು ಸೇಫ್ ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರ ಅಗತ್ಯ ಇಲ್ಲ. ನಿಮ್ಮಂಥ ಕ್ರಿಮಿಗಳನ್ನ ಹೊಸಕಾಕೋದಿಕ್ಕೆ ಒಂದು ಹೆಣ್ಣು ಸಾಕು. ಅವ್ರು ಹಾಗೆ ಮುಂದುವರಿದನ್ನ ಇದೇ ಸೊಸೈಟಿ ಒಪ್ಪೋದಿಲ್ಲ ಅಂತಾನೆ ಅವರು ಸುಮ್ಮನೆ ಇರ್ತಾರಷ್ಟೆ. ಜಾಸ್ತಿ ಮಾತಾಡ್ದಲ್ಲಿಂದ ಸುಮ್ಮನೆ ಹೊರಟ್ಬಿಡಿ. ಹೋಗಲೇ, ನಿನ್ನ ಭಾಷಣ ಯಾವನ ಕೇಳ್ತಾನೆ? ಇವ್ರಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಇವ್ರು ಇನ್ನೂ ಮುಂದುವರಿಯೋಕ್ಕೂ ಮುಂಚೆ ಇವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಶುರು ಹಚ್ಕೊಳ್ಳೋದು ಅಗ್ರಜ. ಇವರಿಂದ ಯಾರಿಗೆ ತೊಂದರೆ ಆಗಿದೆಯೋ ಅವರೇ ಇವ್ರನ್ನ ನೋಡ್ಕೋತಾರೆ. ನಿನ್ನ ಹತ್ರನೂ ಮಿಸ್ಬಿಹೇವ್ ಮಾಡಿದ್ರಾ? ನಿಮ್ಗಾಗಿರೋ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ನಿಮ್ಗೊಂದು ಚಾನ್ಸ್ ಸಿಕ್ಕಿದೆ. ರೌಡಿ ಬೇಬಿ ನಿನ್ನ ರೌಡಿಸಮ್ನ ತೋರಿಸು. ಎಷ್ಟೋ ಧೈರ್ಯ ನಿಂಗೆ? ನಾವು ಹುಡುಗಿರು ಅಂದ್ರೆ ಏನ್ ತಮಾಷೆನ ನಿಂಗೆ? ಏನ್ ಮುಖ ನೋಡ್ತಿದ್ಯಾ? ಹೋಗೋಡಿ ಅವನ್ಗೆ. ಯಾಕೆ ಸುಮ್ಮನಿದೆ ಆದಿತಿ? ನಾವಿದ್ದೀವಿ, ಹೆದರ್ಕೋಬೇಡ. ಎಲ್ಲ ಟೈಮಲ್ಲೂ ನಿನ್ನನ್ನು ಕಾಪಾಡೋದಕ್ಕೆ ನಾನು ಯಾವಾಗಲೂ ನಿನ್ನ ಜೊತೆ ಇರಲ್ಲ. ಪುಸ್ ಕೊಟ್ಟಿದ್ರು ಕೆಣ್ಕೋದ್ ಬಿಡಲ್ಲ ಅಂದ್ರೆ ಕಚ್ಚೋದು ಅನಿವಾರ್ಯ ಆದಿತಿ. ಹೊಡಿ ಹೊಡಿ ಹೊಡಿ. ಹುಡುಗಿರ ಕೈಲಿ ಕೊಡಿಸಿರೋದು ಬರೀ ಶಾಂತಿ. ನಿಮ್ಮ ಯೋಗ್ಯತೆ ಏನು ಅಂತ ಇದರಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ತಗೊಳ್ಳಿ. ಮತ್ತೆ ಮುಂದೆ ಬಂದರೂ ಯಾರು ಉಳಿಸೋದಿಲ್ಲ. ಬಂಡ್ರ
ಮುಂದಿನ ತಿಂಗಳು 30ನೇ ತಾರೀಕು ಒಳ್ಳೆ ದಿನ ಇದೆ. ಅದಕ್ಕಿಂತ ಮುಂಚೆ ಯಾವ ಡೇಟು ಇಲ್ವಾ ಶಾಸ್ತ್ರಿಗಳೇ? ಅದಕ್ಕಿಂತ ಮುಂಚೆನೂ ಇಲ್ಲ, ಆದಮೇಲೂ ಇಲ್ಲ. ಯಾಕಂದರೆ ಅದಾದಮೇಲೆ ಹುಡುಗನಿಗೆ ಗುರುಬಲ ಇಲ್ಲ. ಆಮೇಲೆ 6 ತಿಂಗಳು ಬೇರೆ ಮುಹೂರ್ತವೂ ಇಲ್ಲ. ಹಾಗಾಗಿ 30ನೇ ತಾರೀಕಿಗೆ ಮಾಡ್ಕೋಬೇಕಾಗತ್ತೆ. ಬೀಗ್ರೆ, ಅವತ್ತಿನ ದಿನ ನಿಮಗೇನಾದರೂ ತೊಂದರೆನಾ? ಹಾಗೇನಿಲ್ಲ ಬಿಗ್ರೆ, ಮೊದಲೇ ಆದರೆ ಚೆನ್ನಾಗಿತ್ತು ಅಂತ ಕೇಳಿದೆ ಅಷ್ಟೇ. ಅವತ್ತು ನಮ್ಗೆ ಯಾವ ತೊಂದರೆನೂ ಇಲ್ಲ. ಶಾಸ್ತ್ರಿಗಳೇ, ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು. ನನಗಂತೂ ಬಹಳ ಸಂತೋಷ ಆಗಿದೆ. ಒಟ್ಟಿನಲ್ಲಿ ಎಲ್ಲಾನು ಒಂದು ಹಂತಕ್ಕೆ ಬಂತಲ್ಲ, ಅದು ಸಾಕು. ಹಾಗಿದ್ರೆ ಅವತ್ತೇ ನಿಶ್ಚಿತಾರ್ಥ ಮಾಡೋದು ಅಂತ ಫೈನಲ್ ಮಾಡಿಬಿಡೋಣ. ಸಾಧ್ಯ ಇಲ್ಲ. ಅವತ್ತೇ ನಿಶ್ಚಿತಾರ್ಥ ಮಾಡೋಕ್ಕೆ ಎಲ್ಲ ಕ್ಲಿಯರ್ ಆಗಿಲ್ಲ. ಏನು ಹೇಳ್ತಾ ಇದ್ದೀರಾ ಸುಹಾಸಿನಿ ಅವರೇ? ಅಷ್ಟರಲ್ಲಿ ವೇದಾಂತ್ ಮದುವೆಗೆ ಒಪ್ಕೊಂಡ್ರೆ ಮಾತ್ರ ಎಂಗೇಜ್ಮೆಂಟ್ ಅವತ್ತೇ ನಡೆಯುತ್ತೆ. ಏನು ಸುಹಾಸಿನಿ ಹೀಗೆ ಹೇಳ್ತಾ ಇದೆಯಾ? ನಾನು ಅವತ್ತು ಹೇಳಿದ್ದು ಒಂದೇ, ಇವತ್ತು ಹೇಳ್ತಿರೋದು ಒಂದೇ. ವೇದಾಂತ್ ಮದುವೆ ಆಗದೆ ವಿಕ್ಕಿ ಮದುವೆ ನಡೆಯಲ್ಲ. ನೋಡಿ, ನಿಮ್ಮ ಉದ್ದೇಶ ಒಳ್ಳೆಯದೇ ಆಗಿರಬಹುದು, ಆದರೆ ಅದರ ಸಾಧ್ಯತೆ ಪೂರ್ವಾಪರದ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಈ ವಿಚಾರದಲ್ಲಿ ವೇದಾಂತ್ ನಿಮ್ಮ ಮಾತನ್ನೇ ಕೇಳೋದಿಲ್ಲ ಅಂದಮೇಲೆ ಅವನು ಮದುವೆಗೆ ಒಪ್ಕೋತಾನೆ ಅಥವಾ ಒಪ್ಕೋಬಹುದು ಅಂತ ಹೇಗೆ ವಿಚಾರ ಮಾಡೋದಕ್ಕಾಗುತ್ತೆ? ಕಾಯಕ್ಕಾಗಲ್ಲ ಅಂದರೆ ನಾನೇ ನಿಮ್ಮನ್ನು ಫೋರ್ಸ್ ಮಾಡ್ತಿಲ್ಲ, ನೀವು ಬೇರೆ ದಾರಿ ನೋಡ್ಕೋಬಹುದು. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಎಲ್ಲ ಅಡೆತಡೆ ಮುಗಿದು ಇಲ್ಲಿವರೆಗೂ ಬಂದಿದ್ದೀವಿ. ಈಗ ಮುಂದುವರಿಬೇಕೆ ಹೊರತು ಮತ್ತೆ ಹಿಂದಕ್ಕೆ ಹೋಗಬಾರ್ದಲ್ವಾ? ನನಗೆ 3-4 ಥರ ಮಾತಾಡಕ್ಕೆ ಬರಲ್ಲ. ವಿಕ್ಕಿ ಮದುವೆ ನಡಿಬೇಕು ಅಂದರೆ ವೇದಾಂತ್ ಮದುವೆಗೆ ಒಪ್ಕೋಬೇಕು. ಅವನು ಒಪ್ಕೊಂಡಿಲ್ಲ ಅಂದರೆ ವಿಕ್ಕಿ ಮದುವೆ ನಡೆಯಲ್ಲ. ನಡೆಯುತ್ತೆ. ನನ್ನ ನಿರ್ಧಾರಕ್ಕೂ ವಿಕ್ರಾಂತ್ ಮದುವೆಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಕಲ್ಪಿಸೋ ಅವಶ್ಯಕತೆನೂ ಇಲ್ಲ. ಅದು ಹಾಗಲ್ಲ ವೇದಾಂತ್. ಬಾ, ನನ್ನ ನಿರ್ಧಾರ ನನಗೆ. ಅದನ್ನು ನಾನೇ ಫೇಸ್ ಮಾಡ್ಕೋತೀನಿ. ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು. ವಿಕ್ರಾಂತ್ ಆರ್ತಿ ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ಟಾದ್ಮೇಲೆ ಅವ್ರ ಮದುವೆ ತಡೆಯೋದಕ್ಕಾಗಲಿ ಡಿಲೇ ಮಾಡೋದಕ್ಕಾಗಲಿ ನಾನು ಯಾರು? ನಿನಗೆ ಅರ್ಥ ಆಗ್ತಿಲ್ಲ ವೇದಾಂತ್. ಮುಂದೆ ಜನ ಏನು ಮಾತಾಡ್ಕೊಳ್ತಾರೆ, ಏನಾಗುತ್ತೆ ಅನ್ನೋ ಕಲ್ಪನೆ ಇದೆಯಾ ನಿನಗೆ? ಒಂದು ಹುಡುಗಿ ಚಿಕ್ಕ ವಯಸ್ಸಲ್ಲೇ ಗಂಡನ ಕಳ್ಕೊಂಡು ವಿಧವೆಯಾಗಿ ಜೀವನ ನಡೆಸ್ತಿದ್ರೆ ಪಾಪ, ಚಿಕ್ಕ ವಯಸ್ಸು, ಇನ್ನೊಂದು ಮದುವೆ ಆಗ್ಬೋದಿತ್ತು ಅಂತ ಕನಿಕರ ತೋರಿಸ್ತಾರೆ. ಅದೇ ಅವಳು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ, ಗಂಡ ಸತಿನೂ 1 ವರ್ಷ ಆಗಿಲ್ಲ, ಆಗ್ಲಿ ಇನ್ನೊಂದು ಮದುವೆ ಮಾಡ್ಕೊಂಡ್ಲು ಅಂತ ಹೇಳಿ ಜರೀತಾರೆ. ಒಟ್ಟಲ್ಲಿ ಸೊಸೈಟಿಗೆ ಎಲ್ಲ ತಾವು ಅನ್ಕೊಂಡಾಗೆ ಆಗಬೇಕು ಅನ್ನೋ ಈಗೋ. ಸೊಸೈಟಿ ಈಗೋನ ಯಾವತ್ತೂ ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗೋದಿಲ್ಲಮ್ಮ. ಅಲ್ಟಿಮೇಟ್ಲಿ ನಮಗೆ ನಾವೇ ಆಗಬೇಕು. ಸೊ 30th ವಿಕ್ರಾಂತ್ ಮತ್ತು ಆರತಿ ಎಂಗೇಜ್ಮೆಂಟ್ ನಡೆಯುತ್ತೆ. ಇವನು ಜಡ್ಜ್ಮೆಂಟ್ ಕೊಡೋ ರೇಂಜ್ಗೆ ಮಾತಾಡಿದ ಮೇಲೆ ಅಕ್ಕನ ಸುಮ್ಮನೆ ಹಾಕ್ಬಿಡ್ತಾಳೆ. ಕೊನೆಗೂ ಅನುಬಾಮ್ ಟುಸ್ ಆಗೋಯ್ತು. ಒಳ್ಳೇದು ಮಾತಾಡಿದೆ ಮಗ್ನೆ. ಈಗ ಎಲ್ಲ ಕ್ಲಿಯರ್ ಆಯಿತು. ಬೀಗ್ರೆ, 30th ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಅಗ್ರಜ, ಅಗ್ರಜ, ನಮ್ಮ ಸಮಾಜದಲ್ಲಿ ಸ್ಯಾಡ್ ನ್ಯೂಸ್ ಎಲ್ಲ ಕ್ವಿಕ್ ಆಗಿ ಸ್ಪ್ರೆಡ್ ಆಗುತ್ತೆ.
ಆದರೆ ಈ ಒಂದು ಹ್ಯಾಪಿ ನ್ಯೂಸ್ನ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಎಸ್. ಸಿಡುಕ್ ಮೂತಿ ತನ್ನಂತ ತಾನು ಸುಂದರಂಗ ಅನ್ಕೊಂಡ್ಬಿಟ್ಟಿದ್ದಾನ ಹೇಗೆ? ನಿನ್ ಮದ್ವೆ ಮಾಡ್ಸಕ್ಕೆ ನಾನಿನ್ನು ಕಾಲಿಗೆ ಬೀಳ್ಬೇಕಾ? ನೀನು ಹಿಂಗೆ ಬಿಟ್ರೆ ಆಗಲ್ಲ. ಸರಿಯಾಗಿ ಪಾಠ ಕಲಿಸ್ಬೇಕು. ನಾನು ಕಲಿಸ್ತೀನಿ. ಹಾ, ಸಿಮ್ ಚೇಂಜ್ ಆಯ್ತು. ಹಲೋ, ವೇದಾಂತ್ ಹಿಯರ್. Mrs. Vedant Vasishta here. ಏಯ್, ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತು ತಾನೆ? ನೋಡಿ ಇಡಿಯಟ್. ಅದೇ ಹೇಳಿದ್ನಲ್ಲ, ಮಿಸ್ಸಸ್ ವೇದಾಂತ್ ವಸಿಷ್ಠ ಅಂತ. ಆರ್ ಯು ಕಿಡಿಂಗ್ ಮೀ? ಟಾಕಿಂಗ್ ನಾನ್ಸೆನ್ಸ್. ಇಡ್ರಿ ಫೋನು. ಪ್ಲೀಸ್ 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 ಫೋನ್ ಇಡಬೇಡಿ. ನನ್ನ ಫೋನ್ ಕಾಲ್ನ ಅಷ್ಟೊಂದು ನೆಗ್ಲೆಕ್ಟ್ ಮಾಡಬೇಡಿ. ಇದು ಒಂದು ಕಾಲ್ ಹಿಂದೆ ಎಷ್ಟು ಫೀಲಿಂಗ್ಸ್ ಇದೆ, ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನಿಮಗೆ? ಸುಮ್ಮನೆ ಯಾಮಾರ್ಸೋದಕ್ಕೆ ನೋಡ್ಬೇಡಿ. ಏನ್ರಿ ಕಷ್ಟ ನಿಮಗೆ? ಡ್ಯಾಡಿ ಮಮ್ಮಿ ಎಲ್ಲ ಮಲಗಿದ ಮೇಲೆ ಯಾರಿಗೂ ಕೇಳಿಸ್ತಾ ಇರೋ ಥರ ಕಾಲ್ ಮಾಡೋದು ತುಂಬ ಕಷ್ಟ ಅಲ್ವಾ? ನಾನು ಇಷ್ಟು ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ರು ನೀವು ಆರಾಮ್ಸೆ ಫೋನ್ ಇಡ್ತೀನಿ ಅಂತಿದ್ದೀರಲ್ಲ. ಮೊದಲು ನೀವು ಯಾರು ಅಂತ ಹೇಳಿ, ಆಮೇಲೆ ಮಾತುಕತೆ ಅಲ್ಲ. ನಿಮಗೆ ನಾನು ಯಾರು ಅಂತ ಗೊತ್ತು, ಆದರೂ ನನ್ನ ಬಾಯಲ್ಲೇ ಕೇಳಬೇಕು ಅಂತ ಆಸೆ ಅಲ್ವಾ? ನಾನು ನಿಮ್ಮ ಫ್ಯಾನು. ಶರಪ್, ಹುಚ್ಚುಚ್ಚ ಮಾತಾಡಬೇಡಿ. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ರಿ? ಅದನ್ನೇ ಹೇಳಿದ್ನಲ್ವಾ, ಅವರೆಲ್ಲ ಮಲ್ಕೊಂಡ್ಮೇಲೆ ಕಾಲ್ ಮಾಡ್ತಿದ್ದೀನಿ ಅಂತ. ಇಷ್ಟೊತ್ತಲ್ಲಿ ಹುಡುಗರ ಜೊತೆ, ಅದು ಪರಿಚಯ ಇಲ್ದಿರೋ ಹುಡುಗನ ಜೊತೆ ಮಾತಾಡೋದು ತಪ್ಪು ಅಂತ ನೀನು ಅನ್ಸೋದಿಲ್ವಾ? ಒಳ್ಳೆ ಜೋಕ್ ಮಾಡ್ತೀರಪ್ಪ ನೀವು ನನಗೆ ಗೊತ್ತಿಲ್ವಾ? ನನ್ನ ಪ್ರತಿ ಹಾರ್ಟ್ ಬೀಟ್ ಕೂಡ ನಿಮ್ಮ ಹೆಸರನ್ನೇ ಹೇಳುತ್ತೆ ಗೊತ್ತಾ? ಈ ವರ್ಲ್ಡಲ್ಲಿ ನಿಮಗೆ ನನಗಿಂತ ದೊಡ್ಡ ಫ್ಯಾನ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಹೈಟು ವೇಟು ಅದೆಲ್ಲ ಬಿಟ್ಟಾಕಿ, ನಿಮ್ಮ ಚಿಕ್ಕರು ಮೀಸೆಯಿಂದ ಹಿಡಿದು ಬ್ಯಾಲೆನ್ಸ್ವರೆಗೂ ನನಗೆಲ್ಲ ಗೊತ್ತು. ಏನ್ರಿ ಹೇಳ್ತಿದ್ದೀರಾ? ಹಾಗಾದ್ರೆ ನಿಮ್ಮೂರ ಹೊತ್ತು ನಾನೇ ನೋಡ್ತಿರ್ತೀರಾ? ನಿಮ್ಗೆ ನಾನು ಜಪ ಮಾಡೋದು ಬಿಟ್ರೆ ಬೇರೆ ಏನೋ ಕೆಲಸ ಇಲ್ವಾ? ಪರವಾಗಿಲ್ವೇ, ನಾಟ್ ಅ ಬ್ಯಾಡ್ ಐಡಿಯಾ. ಇದು ಅತಿ ಆಯ್ತು ಅಂತ ನಿಮ್ಗೆ ಅನಿಸ್ತಿಲ್ವಾ? ನಿಮ್ಗೊಂದು ವಿಷಯ ಗೊತ್ತಾ? ಅಭಿಮಾನಿಗೆ ಅಭಿಮಾನನೇ ಭಕ್ತಿ. ಅಭಿಮಾನ ಹುಟ್ಟಿಸಿದ ವ್ಯಕ್ತಿನೇ ದೇವರು. ನನ್ನನ್ನು ನೀವು ಭಕ್ತಿ ಅಂತ ಬೇಕಿದ್ರೂ ತಿಳ್ಕೊಬೋದು. ಇದು ಬೇರೆನಾ? ಫ್ಯಾನ್ಸ್ ಯಾವತ್ತೂ ಸುಳ್ಳು ಹೇಳಲ್ಲ. ಅದು ನಾನು ಹೇಗೆ ನಂಬೋದು? ಯಾರೋ ನಾನು ಆಟ ಆಡ್ಸೋದಕ್ಕೆ ಹೀಗೆಲ್ಲ ಮಾಡ್ತಿರ್ಬೋದಲ್ಲ. ಇನ್ನೊಬ್ರು ವಿಚಾರ ನನಗೆ ಗೊತ್ತಿಲ್ಲ, ಆದರೆ ನಾನು ಹಾಗೆಲ್ಲ ಮಾಡೋಳಲ್ಲ. ನಿತ್ಯ ಕಣ್ಣಲ್ಲಿ ನನ್ನನ್ನು ಎಪ್ಸಿ ಮಾತಾಡ್ಸಿದ್ರು ನಾನು ನಿಮ್ಮ ಹೆಸರೇ ಹೇಳ್ತಾ ಇರ್ತೀನಿ. ವಿಲ್ ಜಸ್ಟ್ ಸ್ಟಾಪ್ ಇಟ್. ಈ ರೀತಿ ನನಗೆ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಆಗೋದಿಲ್ಲ. ನಾನು ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ. ಇಡ್ರಿ ಫೋನು. ನಿಮಗೆ ಹುಡುಗಿರಂದ್ರೆ ಎಷ್ಟೊಂದು ಗೌರವ ಅಲ್ವಾ? ಬೈಯೋವಾಗಲೂ ಎಷ್ಟು ಮುತ್ತಾಗಿ ರೆಸ್ಪೆಕ್ಟಿಂದ ಇಡ್ರಿ ಅಂತ ಹೇಳ್ತಾ ಇದ್ದೀರಾ. ದಿನೇ ದಿನೇ ನಾನು ನಿಮಗೆ ಫಿದಾ ಆಗ್ತಿದ್ದೀನಿ. ಫಿದಾನ? ಏಯ್, ಏನ್ರಿ ಹೇಳ್ತಿದ್ದೀರಾ? ನಿಮ್ಮ ಮಾತು ಕೇಳ್ತಾ ಇದ್ರೆ ಗಡಿಯಾರದ ಮುಳ್ಳು ಮುಂದೆ ಹೋಗದೆ ಹಾಗೆ ಅಲ್ಲೇ ನಿಂತ್ಬಿಡ್ಲಿ ಅನಿಸ್ತಿದೆ. ನನಗಿರೋದು ಒಂದೇ ಹಾಟು ವೇದಾಂತ್. ಅದನ್ನು ಎಷ್ಟು ಸಲ ಅಂತ ಗೆಲ್ತೀರಾ? ನನ್ನ ಹತ್ರ ಫ್ಲರ್ಟಿಂಗ್ ಎಲ್ಲ ಇಟ್ಕೋಬಿಡಿ. ಐ ಹೇಟ್ ದಿಸ್ ಬ್ಲಡಿ ನಾನ್ಸೆನ್ಸ್. ನನ್ನ ಅಂತೋಳು ಪ್ಯೂರ್ 100% ಲವ್ನೇ ನೀವು ಡೌಟ್ ಪಡ್ತಿದ್ದೀರಾ? ತಪ್ಪಲ್ವಾ? ತಪ್ಪು ಇಲ್ಲ, ಮಣ್ಣು ಇಲ್ಲ. ಜಸ್ಟ್ ಡೋಂಟ್ ಇರಿಟೇಟ್ ಮೀ. ಆಯಿತು, ಈಗೇನು ನಾನು ನಿಮ್ಮನ್ನ ಸಿನ್ಸಿಯರ್ ಆಗಿ ನಿಯತ್ತಿಂದ ಸ್ವಲ್ಪನೂ ಕಲ್ಮಶ ಇಲ್ಲದೆ ಹುಚ್ಚಿ ಥರ ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರೂವ್ ಮಾಡಬೇಕು ಅಷ್ಟೇ ತಾನೇ? ಮಾಡೋಣ ಬಿಡಿ. ನೀವು ನಿಮ್ಮಷ್ಟಕ್ಕೆ ಸೈಲೆಂಟ್ ಆಗಿ ನಿಮ್ಮ ಕೆಲಸ ನೋಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಫೇವರ್ ಇನ್ನೊಂದಿಲ್ಲ. ಮತ್ತೆ ಬೆಳಗ್ಗೆ ನಂಬರ್ನ ಬ್ಲಾಕ್ ಮಾಡಿಸ್ಬೇಕು. ಹುಡುಗಿರ್ ಸವಾಸನ ಬೇಡ ಅಂತ ಎಷ್ಟು ದೂರ ಹೊಡೆದ್ರು ಇವರೇ ಬಂತಾಗ ಹಾಕೋತಾರೆ.
ಇನ್ನು ಸಾಫ್ಟಾಗಿ ಮಾತಾಡ್ಬೇಕಣ್ಣ. ಅಲ್ಲ ಕಣೆ, ಈ ಗೆಟಪ್ ಎಲ್ಲ ಬೇಕಾಗಿತ್ತ ನನಗೆ. ಅಣ್ಣ ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಣ್ಣ. ಇದು ಒಂದೇ ಒಂದ್ಸಲ ಹೆಲ್ಪ್ ಮಾಡು. ಎಲ್ಲಿದ್ಯಾ? ಮನೆ ಹತ್ರ ಇದೆಯಾ? ಎಕ್ಸಾಕ್ಟ್ ಆಗಿ ವೇದಾಂತ್ ಮನೆ ಗೇಟ್ ಎದುರಿಗೆ ನಿಂತೀನಿ. ಅಯ್ಯಯ್ಯೋ, ಅಲ್ಲಿ ನಿಲ್ಬೇಡ ಅಣ್ಣ. ವೇದಾಂತ್ ಬಾಲ್ಕನಿ ಕಾಣೋ ಜಾಗದಲ್ಲಿ ಹೋಗಿ ನಿಲ್ಲು. ಎಂಥ ಕಾಲ ಬಂತು ಸಾರ್ಥಕ್ ನಿನಗೆ. ಹೋದ್ಯಾ ಅಣ್ಣ? ಬಂದೆ. ಸರಿ, ಅಲ್ಲೇ ಎಲ್ಲೋ ಸೈಡಲ್ಲಿ ಬಚ್ಚಿಟ್ಕೊಂಡ್ಬಿಡು. ಒಂದು ನಿಮಿಷ ಹೋಲ್ಡಲ್ಲಿರು. ಯಾರಷ್ಟೊತ್ತಲ್ಲಿ? ಹಲೋ. ಹಲೋ, ನಾನು ಮಾತಾಡ್ತಿದ್ದೀನಿ. ನೀವಾ? ಮತ್ತೆ ಯಾಕ್ರಿ ಕಾಲ್ ಮಾಡ್ತಿದ್ದೀರಾ? ಟೈಮ್ ಎಷ್ಟಾಯ್ತು ಅಂತ ನೋಡಿದ್ದೀರಾ? ನಿಮ್ಮ ನಂಬಿಕೆ ಗಳಿಸೋದಕ್ಕಿಂತ ಈ ಟೈಮ್ ದೊಡ್ಡದಾ? ಅಷ್ಟಕ್ಕೂ ನಮ್ಮಂಥ ಲವ್ ಸ್ಟೋರಿಲಿ ಟೈಮ್ ಅಷ್ಟು ದೊಡ್ಡ ಶಕುನಿ ಬೇರೆ ಯಾವುದೂ ಇಲ್ಲ. ಈಗ ಯಾಕೆ ಕಾಲ್ ಮಾಡಿದ್ರಿ? ನಂಬಿಕೆ ಗಳಿಸೋದೆಲ್ಲ ಆಮೇಲೆ. ಈಗ ನೀವು ನನ್ನ ಕೋಪಕ್ಕೆ ಕಾರಣ ಆಗ್ತಿದ್ದೀರಾ. ಕೋಪ ಕಮ್ಮಿ ಆಗತ್ತೆ. ಬಾಲ್ಕನಿಗೆ ಬನ್ನಿ. ವಾಟ್? ಯಾಕೆ? ನನ್ನ ಪ್ರೀತಿ ನಿಜ ಅಂತ ಪ್ರೂವ್ ಮಾಡೋದಕ್ಕೆ ನಾನು ನಿಮ್ಮ ಮನೆ ಹತ್ರ ಬಂದಿದ್ದೀನಿ. ವಾಟ್? ಯಾರು ನೀವು? ಮನೆ ಹತ್ರ ಬಂದಿದ್ದೀರಾ? ಏನ್ ತಮಾಷೆ ಮಾಡ್ತಿದ್ದೀರಾ? ನಾನು ಲವ್ ಮಾಡೋವಾಗಲೂ ಇಷ್ಟೆಲ್ಲ ಕಷ್ಟಪಟ್ಟಿರಲಿಲ್ಲ. ಈ ಮನೆ ಮುಂದೆ ಬಂದು ನಿಂತಿರಲಿಲ್ಲ. ಈ ಡ್ರಾಮಾ ಮಾಡೋ ಸಲುವಾಗಿ ಈ ಲೇಡೀಸ್ ರೋಲೆಲ್ಲ ಮಾಡೋ ಥರ ಆಯಿತು. ಈ ಅಮೂಲ್ಯ ಇನ್ನೂ ಅದೇನೇನು ಮಾಡಿಸ್ತಾಳೋ ನನ್ನ ಹತ್ರ. ದೇವ್ರೇ, ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ನಿಮಗೆ ನನ್ನ ಮೇಲೆ ಡೌಟ್ ಇತ್ತಲ್ವಾ? ಲವ್ವಲ್ಲಿ ಅನುಮಾನ ತುಂಬ ಡೇಂಜರು. ಅದಕ್ಕೆ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತ ಖುದ್ದಾಗಿ ನಾನೇ ಬಂದಿದ್ದೀನಿ. ನಿನಗೆ ತಲೆ ಕೆಟ್ಟಿದ್ಯಾ? ಪ್ರೀತಿನೂ ಒಂಥರ ಹುಚ್ಚು ಅಂತಲೇ ಹೇಳ್ತಾರೆ. ಪ್ರೀತಿಲಿ ಇದೆಲ್ಲ ಯಾವ ಲೆಕ್ಕ ಹೇಳಿ? ಪ್ರೀತಿಗೆ ಇಂಥ 1000 ಅಗ್ನಿ ಪರೀಕ್ಷೆಗೆಲ್ಲೋ ತಾಕತ್ತಿದೆ. ಇಷ್ಟೊತ್ತಲ್ಲಿ ಲವ್ ಫಿಲಾಸಫಿ ಎಲ್ಲ ಬೇಕಾ? ಯಾಕೆ ಸುಮ್ಮನೆ ಗೋಳಿ ಕೂತಿದ್ದೀರಾ? ಆಚೆ ಬನ್ನಿ. ನಿಮ್ಮ ಮನೆ ಬಾಲ್ಕನಿಗೆ ಬನ್ನಿ ಅಂತ ಕರೆದ್ರು ನೀವು ಸೋಂಬೇರಿ ಥರ ಆಡ್ತಿರಲ್ಲ. ಬನ್ನಿ ಟಿಯರ್. ವಾಟ್? ಟಿಯರಾ? ನಿಜವಾಗ್ಲೂ ಬಂದ್ಬಿಟ್ಟಿದ್ದಾಳ? ಮಿಸ್ಟರ್ ವಿಶ್ವಾಮಿತ್ರ, ಆಪರೇಷನ್ ಭಂಗ ಈಗ ಅಧಿಕೃತವಾಗಿ ಇನಾಗ್ರೇಟ್ ಆಗುತ್ತೆ. ಹುಡುಗಿ ತಾನಾಗೆ ಪ್ರಪೋಸ್ ಮಾಡಿದ್ರೆ ಬೋಲ್ಡ್ ಆಗದೆ ಇರೋದು ಯಾವ ಹುಡುಗ ಇದ್ದಾನೆ ಅಂತ ನಾನು ನೋಡೇ ಬಿಡ್ತೀನಿ. ಈ ಥರ ಚಾಟ್ ಮಾಡಿ ಮಾಡಿ ನಿನಗೂ ಲವ್ ಆಗಿ ಸಿಂಗಲ್ ಆಗಿರೋದಕ್ಕಿಂತ ಮಿಂಗಲ್ ಆಗೋದೇ ಸರಿ ಅಂತ ಅಂದ್ಕೋತೀಯ. ಏಯ್, ನೀನು ತಮಾಷೆ ಮಾಡ್ತಿದ್ಯಾ? Are you fooling around with me? ಅಣ್ಣ 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 ಹಲೋ, ಹೇಳಮ್ಮ. ವೇದಾಂತ್ ಬಾಲ್ಕನಿಗೆ ಬಂದಿದ್ದಾನೆ. ನೀನು ಅದಕ್ಕೆ ಕಾಣಿಸ್ಕೊಳ್ದೆ ಬಲೂನ್ನ ಬಾಲ್ಕನಿಗೆ ಬಿಡು. ಮುಗಿಯ ಬೆಲೂನ್ ಬಿಟ್ಟೆ. ಬಲೂನ್ ಕಾಣಿಸ್ತಾ ಇದೆಯಾ? ನಾನೇ ಕಳ್ಸಿದ್ದು ಅದನ್ನ.